ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸುಮ್ಮನೆ ಹಾಗೆ ಹೋಗ್ತಾ ಇದ್ರಿ ರೋಡಲ್ಲಿ. ಹಾಗೆ ಇದು ನೋಡಿದ್ರಿ, ಸೀಸೋ ಅಂತ ಶಾಪ್ ಹೆಸರು. ನಾವು ಒಂದು ಟಿಫನ್ ಬಾಕ್ಸ್ ತಗೋಬೇಕಿತ್ತು ಅವನಿಗೆ ಆಫೀಸ್ಗೆ, ಅದಕ್ಕೆ ನೋಡೋಣ ಅಂತ ಬಂದ್ರಿ. ಬಟ್ ಎಷ್ಟು ಚೆನ್ನಾಗಿದೆ ಅಂದರೆ ಕ್ಯೂಟಾಗಿ ಐಟಮ್ಸು ಅಷ್ಟು ಚೆನ್ನಾಗಿದೆ, ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು. ಮತ್ತು ಒಂದೊಂದು ಪ್ರಾಡಕ್ಟ್ ಮಾತ್ರ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಇದೆ, ಬಟ್ ಎಲ್ಲ ಪ್ರಾಡಕ್ಟ್ಸೂ ಏನು ಕಾಸ್ಟ್ಲಿ ಇಲ್ಲ, ನಿಮ್ಗೆ ಇಷ್ಟ ಆಗೋ ಥರನೇ ಇದೆ. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಯಾಕಂದರೆ ಎಲ್ಲ ಕಡೆನೂ ಎಲ್ಲೋದ್ರೂ ಮ್ಯೂಸಿಕ್ ಹಾಕ್ಬಿಡ್ತಾರೆ, ಕಾಪಿರೈಟ್ಸ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಜಾಸ್ತಿ ಫಾಸ್ಟ್ ಫಾರ್ವರ್ಡ್ ಥರ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ, ಅಂದರೆ ನಿಮಗೂ ನೋಡೋಕ್ಕೆ ಬೋರ್ ಆಗಬಾರ್ದು ಅಂತೇಳ್ಬಿಟ್ಟು ಸ್ವಲ್ಪ ಫಾಸ್ಟಾಗಿ ಫಾರ್ವರ್ಡ್ ಮಾಡಿದ್ದೀನಿ. ನೋಡಿ, ನಿಮಗೂ ಏನಾದರೂ ಪ್ರಾಡಕ್ಟ್ ಇಷ್ಟ ಆದರೆ ಹೋಗಿ ಸೀಸೋ ಅಂತ ಹಾಕಿ ಲೊಕೇಶನ್ನು ಬರ್ಬೋದು. ಗರ್ಲ್ಸ್ಗೆ ಅಂತೂ ತುಂಬ ಇಷ್ಟ ಆಗ್ಬೋದು, ಅಷ್ಟು ಚೆನ್ನಾಗಿದೆ ಕ್ಯೂಟಾಗಿ. ಮತ್ತು ಎಲ್ಲ ನಿಮಗೆ ಆನ್ಲೈನಲ್ಲಿ ಅಲ್ಲಿ ಇಲ್ಲಿ ಸಿಗೋದೆಲ್ಲ ಇಲ್ಲಿ ಸಿಗ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಇದು ನೋಡಿ, ಮಕ್ಕಳದಂತೆ, ಅಂದರೆ ಮಕ್ಕಳಿಗೆ ಡಾಲ್ ಹೌಸ್ ಅಂತ ಮಾಡ್ತಾರಲ್ಲ, ಆವಾಗ ಇದನ್ನೆಲ್ಲ ಇಟ್ಕೊಂಡು ಮಾಡೋದಕ್ಕೆ, ಅವ್ರ ಶಾಪಿಂಗ್ ಥರ ಚಿಕ್ಕ ಮಕ್ಕಳು ಆಡೋದಕ್ಕೆ ಅದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ನೋಡಿ, ಆಯಿಲ್ ಹಾಕೋದು ಅದು ಎಲ್ಲ ಆನ್ಲೈನಲ್ಲಿ ನಿಮಗೆ ಸಿಗೋದು. ಅದರಲ್ಲಿ ಎಷ್ಟಿದೆ ಪ್ರೈಸು, ಆಲ್ಮೋಸ್ಟ್ ಇಲ್ಲೂ ಅಷ್ಟೇ ಇದೆ. ಒಂದೊಂದು ಮಾತ್ರ ತುಂಬ ಕಾಸ್ಟ್ಲಿ ಇದೆ, ಅದನ್ನ ನೋಡೋಕ್ಕೆ ಹೋಗಬೇಡಿ. ಕಮ್ಮಿ ಇರೋದನ್ನು ಕ್ಯೂಟಾಗಿದೆ, ಅದನ್ನ ನೋಡಿ. ನಾವು ಇದು ಸ್ಕ್ರೀನ್ ಕವರ್ ನೋಡೋಣ ಅಂದ್ಕೊಂಡ್ರಿ, ಯಾಕಂದರೆ ನಮಗೆ ಮನೆಗೆ ನೀಡಿತ್ತು, ಯಾಕಂದರೆ ಡಾಗ್ಸ್ ಇರೋ ಮನೇಲಿ ಗೊತ್ತಲ್ವ, ಹೇರ್ಸ್ ಇದ್ದೇ ಇರುತ್ತೆ. ಅದು ಸೋಫಾ ಮೇಲೆ, ನೆಲದ ಮೇಲೆ ಅಂದರೆ ಹೇಗೋ ವ್ಯಾಕ್ಯೂಮಲ್ಲಿ ಇದರಲ್ಲಿ ಕ್ಲೀನ್ ಮಾಡ್ಬೋದು, ಬಟ್ ಸೋಫಾ ಮೇಲೆ ಸ್ವಲ್ಪ ಕಷ್ಟನೇ, ಅಂದರೆ ಲೆದರ್ ಸೋಫಾ ಇಲ್ಲ ಅಂದರೆ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಈ ಶೀಟ್ ಹಾಕೋಣ. ಈ ಶೀಟ್ ಹಾಕ್ಬಿಟ್ಟು ಅವ್ರು ಕೂತಿರಾಗ ಶೀಟ್ ಹಾಕೋಣ, ಯಾರಾದರೂ ಗೆಸ್ಟು ಯಾರಾದರೂ ಬಂದರೆ ಆ ಶೀಟ್ನ ತೆಗೆದ್ಬಿಟ್ಟು ನಾರ್ಮಲ್ ಹೇಗಿದೆ ಸೋಫಾ ಹಾಗೆ ಬಿಡೋಣ ಅಂತೇಳ್ಬಿಟ್ಟು ಈ ಪ್ಲ್ಯಾನ್ ಮಾಡಿ ಇದು ತಗೊತಾ ಇದ್ದೀರಿ. ಇದು ಆ್ಯಕ್ಚುಲಿ ಟೇಬಲ್ ಕ್ಲಾತು, ಬಟ್ ಏನು ಮಾಡೋದು, ಇರಲಿ ಅಂತೇಳ್ಬಿಟ್ಟು ತೊಗೊಂಡ್ರಿ. ಲೆಂತೂ ತುಂಬಾ ದೊಡ್ಡದಾಗಿದೆ, ಅಂದರೆ 3 ಸೀಟ್ರಿಗೆ ಆಗೋಷ್ಟು ಆರಾಮಾಗಿದೆ, ಅದಕ್ಕೆ ಇದು ತಗೊಂಡ್ರಿ. ಇವಾಗ ನಾವು ತಗೊಂಡಿದ್ದನ್ನ ಯೂಸ್ ಕೂಡ ಮಾಡ್ತಾಯಿದ್ದೀರಿ, ತುಂಬ ಯೂಸ್ಫುಲ್ಲಾಗಿದೆ. ನಿಮಗೂ ಯಾರಾದರೂ ಮನೆಯಲ್ಲಿ ನಾಯಿ ಇದ್ದರೆ ಇದನ್ನ ಟ್ರೈ ಮಾಡಿ. ಈ ಶೀಟ್ ಮೇಲೆ ಕೂದಲು ಬಿದ್ರೂ ಆರಾಮಾಗಿ ಇದು ಮಾಡಿಬಿಟ್ರೆ ನೆಲದ ಮೇಲೆ ಆರಾಮಾಗಿ ಗುಡಿಸ್ಕೊಬಿಡ್ಬೋದಲ್ವ. ನನಗಿದು ಬೆಸ್ಟ್ ಚಾಯ್ಸ್ ಅನ್ನಿಸ್ತು. ನೋಡಿ, ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ನೋಡಿ, ಈ ಥರದ್ದು ಎಲ್ಲಾದರೂ ಆನ್ಲೈನಲ್ಲೋ ಇಲ್ಲ ಇಲ್ಲೇ ಹೋಗಿ ಬೇಕಾದ್ರೂ ನೋಡಿ. 3 ಸೀಟ್ರಿಗೆ ನೋಡಿ ಎಷ್ಟು ದೊಡ್ಡದಾಗಿದೆ, ಅಷ್ಟು ದೊಡ್ಡದು ಟೇಬಲ್ ಕವರ್ ಅಂತೆ. ಅಷ್ಟು ದೊಡ್ಡ ಟೇಬಲ್ ಕವರ್ ಜಾಸ್ತಿ ಯಾರೋ ರೇರ್ ಅಲ್ವ ತಗೊಳ್ಳೋದು. ನಾವು ನೋಡಿದ್ದು ಇದು ಶಾಪು ಜಕ್ಕೂರ್ ಹತ್ರ. ನೀವು ನೋಡಿ ನಿಯರ್ ಬೈ ನಿಮ್ಮ ಮನೆ ಹತ್ರ ಎಲ್ಲಿದೆ ಶಾಪು ಅಲ್ಲಿ ಚೆಕ್ ಮಾಡಿ ಗೂಗಲಲ್ಲಿ, ಅಲ್ಲೇ ನಿಯರ್ ಬೈ ತೋರಿಸುತ್ತೆ. ಮತ್ತು ಇದು ನೋಡಿ, ಫ್ರಿಜ್ಜಲ್ಲಿ ಇಡೋದು ಎಷ್ಟು ಚೆನ್ನಾಗಿದೆ ನೋಡಿ, ಅಂದರೆ ಕ್ವಾಲಿಟಿನೂ ಅದು ಟಚ್ ಮಾಡ್ತಾಯಿದ್ರೆ ಅಷ್ಟು ಕ್ವಾಲಿಟಿ ಇದೆ, ತುಂಬಾ ಚೆನ್ನಾಗಿದೆ. ಮತ್ತು ಅಲ್ಲೇ ಒಂದು ದೊಡ್ಡದೂ ಕಂಟೈನರ್ ಇತ್ತು, ಅದೂ ಚೆನ್ನಾಗಿತ್ತು. ನೀವೇನಾದರೂ ಕೊರಿಯಾಂಡರ್ ಲೀವ್ಸು ಮತ್ತು ಮೆಣಸಿನ್ಕಾಯಿ ಮತ್ತು ಪುದೀನ ಅವೆಲ್ಲ ಇಡ್ಬೋದಂದರೆ ಆರಾಮಾಗಿ ಇಡ್ಬೋದು. ಮತ್ತು ಪೆನ್ ಸ್ಟ್ಯಾಂಡು ಅದು ಕ್ಯೂಟಾಗಿ ಚೆನ್ನಾಗಿತ್ತು. ಮತ್ತು ನೋಡಿ, ಇದು ಇನ್ನರ್ ವೇರ್ಸ್ ಇಡೋದಕ್ಕೆ ನೋಡಿ ಎಷ್ಟು ಕ್ಯೂಟಾಗಿದೆ. ಇದೆಲ್ಲ ಆನ್ಲೈನಲ್ಲಿ ಸಿಗುತ್ತೆ ತಾನೇ, ನಾನು ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದ್ದೀನಿ, ಈ ಥರದ್ದೆಲ್ಲ ಆನ್ಲೈನಲ್ಲಿ ಸಿಗುತ್ತೆ. ಬಟ್ ಇದು ನಾವು ಡೈರೆಕ್ಟಾಗಿ ನೋಡಿ ತೊಗೊಳ್ಳೋದು ತುಂಬ ಒಳ್ಳೆಯದಲ್ವ. ನೋಡಿ, ಹುಡುಗಿರಿಗೆ ಸಾಕ್ಸೂ ಚೆನ್ನಾಗಿತ್ತು, ಡಿಸೈನ್ದು ಇತ್ತು. ಒಂದೊಂದು ಡಬ್ಬಗಳು ಏನಂತಲೇ ಗೊತ್ತಿಲ್ಲ, ಬಟ್ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಯೋಗ ಮ್ಯಾಟು ನೋಡಿದ್ರಿ, ಬಟ್ ತಗೊಳ್ಳೋಕೆ ಅಮೌಂಟ್ ಜಾಸ್ತಿ ಇತ್ತು, ಅದಕ್ಕೆ ತಗೊಂಡಿಲ್ಲ. ಮತ್ತು ಕುಷನ್ ಅದೇ ಕತ್ತಿಗೆ ಹಾಕ್ಕೊಳ್ಳೋದು. ಮತ್ತು ಇದು ನೋಡ್ತಾ ಇದ್ರಿ, ಇದು ಈರುಳ್ಳಿ ಸ್ಟ್ಯಾಂಡು ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅಂದರೆ ವಿಡಿಯೋದಲ್ಲಿ ಅಷ್ಟು ಲುಕ್ಕಾಗಿ ಕಾಣ್ತಿಲ್ಲ, ಬಟ್ ಅಲ್ಲಿ ಎಷ್ಟು ಚೆನ್ನಾಗಿತ್ತು ಇದು ನೋಡೋದಕ್ಕೆ, ಅಂದರೆ ಅಷ್ಟು ಚೆನ್ನಾಗಿತ್ತು. ಬಟ್ ಈರುಳ್ಳಿ ಎಲ್ಲ ಒಂದೊಂದಂದರೆ ಸ್ವಲ್ಪ ದೊಡ್ಡದಂದರೆ ಇದರಲ್ಲಿ ಇಡೋಕ್ಕೆ ಕಷ್ಟ ಆಗ್ತಾಯಿತ್ತು, ಬಟ್ ನೋಡೋಕ್ಕೆ ಚೆನ್ನಾಗಿತ್ತು, ಅದಕ್ಕೋಸ್ಕರ ನೋಡ್ತಾ ಇದ್ರಿ. ಅಂದರೆ ವೆಯ್ಟ್ ತಡೆಯುತ್ತಾ ಏನು ಅಂತೆಲ್ಲ ನೋಡ್ತಾ ಇದ್ರಿ. ಮತ್ತು ಇದು ನೋಡಿ, ಚಿಕ್ಕ ಮಕ್ಕಳಿಗೆ ಆಡೋದು, ಅಲ್ಲಲ್ಲಿ ಚಿಕ್ಕ ಮಕ್ಕಳದ್ದು ಇಟ್ಟಿದ್ದಾರೆ. ಮತ್ತು ಇದು ಏನಕ್ಕೆ ಯೂಸ್ ಮಾಡ್ತಾರಂತ ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ದರೆ ಹೇಳಿ, ಇಲ್ಲ ನನಗೆ ಫ್ಲ್ಯಾಶ್ ಆಗ್ತಾ ಇಲ್ವೇನೋ ಗೊತ್ತಿಲ್ಲ, ಬಟ್ ಇದೂ ಗೊತ್ತಿಲ್ಲ. ಇದು ಏನು ಓಪನ್ ಮಾಡಿ ನೋಡಿದೆ, ಏನೋ ಗೊತ್ತಿಲ್ಲ, ಬಟ್ ಅವನು ಫ್ರಾನ್ಸಿಸ್ ರೈಸ್ ತೊಳೆಯೋದು ಅಂತ ಹೇಳ್ದ, ಬಟ್ ನನಗೆ ಗೊತ್ತಿಲ್ಲ ಏನಂತ. ಇದೂ ಎಷ್ಟು ಸಾಫ್ಟಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಎಲ್ಲ ಚೈನಾ ಪ್ರಾಡಕ್ಟ್ ಏನೋ ಅಂತ ಅನಿಸುತ್ತೆ, ಗೊತ್ತಿಲ್ಲ.
ಬಟ್ ಅವರೆಲ್ಲ ಕೇರಳದವ್ರ ಥರ ಇದ್ದರು, ಚೆನ್ನಾಗಿತ್ತು. ಮತ್ತು ಮೇಯ್ನು ಯಾರಾದರೂ ಡ್ರೈವ್ ಮಾಡ್ತೀರಾ ಅಂದರೆ ಗಾಡಿ ಎಲ್ಲ ಕಾರೆಲ್ಲ ಡ್ರೈವ್ ಮಾಡ್ತೀರಾ ಅಂದರೆ ಈ ಥರದ್ದು ನೋಡಿ, ಹಿಂದೆ ಇಟ್ಕೊಳ್ಳೋಕೆ ಎಷ್ಟು ಸಾಫ್ಟಾಗಿತ್ತು ಗೊತ್ತಾ. ಬಟ್ ಅದು 700-800 ಇತ್ತು. ಈಗ ಅಷ್ಟು ಅಮೌಂಟು ಇದು ಮಾಡೋ ಅಷ್ಟು ಇದ್ದಿರಲಿಲ್ಲ, ಅದಕ್ಕೆ ಸರಿ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಹೋದ್ರಿ. ಮತ್ತು ನೋಡಿ ದಾರ ಇದೆ, ಎಲ್ಲ ಪಿನ್ ಟು ಪಿನ್ ಎಲ್ಲನೂ ಇತ್ತು, ಮತ್ತು ಸ್ಟ್ರಾಂಗಾಗೂ ಇತ್ತು. ಕ್ವಾಲಿಟಿ ಅಂತೂ ಸೂಪರಾಗಿತ್ತು. ನಿಮಗೆ ಆಲ್ಮೋಸ್ಟ್ ಆನ್ಲೈನಲ್ಲಿ ಏನೇನು ಸಿಗುತ್ತೋ ಆಲ್ಮೋಸ್ಟ್ ಇಲ್ಲೇ ಇದೆ. ಇನ್ನೂ ಅಪ್ಡೇಟ್ ವರ್ಷನೂ ಇದೆ, ಚೆನ್ನಾಗಿದೆ, ಕ್ಯೂಟಾಗಿದೆ. ಹುಡುಗಿರು ಮಾತ್ರ ಹೋದರೆ ಮಾತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಇದು ಬ್ಯಾಸ್ಕೆಟ್ ನೋಡ್ತಾ ಇದ್ರಿ, ಅಂದರೆ ನಮ್ಮದು ಮನೆ ಇರೋದು 2nd ಫ್ಲೋರಲ್ಲಿ. ಅಲ್ಲಿಂದ ನಾವು ನೈಟಲ್ಲಿ ಫ್ರಾನ್ಸಿಸ್ ಇರಲ್ಲ, ನಾನು ಕೆಳಗಡೆಗೆ ಬ್ಯಾಗ್ ಹಾಕಬೇಕು. ಏನಾದರೂ ಆನ್ಲೈನಲ್ಲಿ ಏನಾದರೂ ಸಡನ್ನಾಗಿ ಎಮರ್ಜೆನ್ಸಿಗೆ ಜೆಪ್ಟೋ ಏನಾದರೂ ಆರ್ಡ್ರ್ ಮಾಡಿದ್ರೆ ಅದಕ್ಕೋಸ್ಕರ ಬ್ಯಾಸ್ಕೆಟ್ ನೋಡ್ತಾ ಇದ್ರಿ. ನಾವು ಇಷ್ಟು ದಿನ ಬ್ಯಾಗ್ ಇಡ್ತಾಯಿದ್ರಿ. ಬ್ಯಾಗ್ ಹೆಂಗೆ ಅಂದರೆ ಮಳೆ ಬಂದರೆ ನೆಂದೋದ್ರೆ ಅದು ಒಂಥರ ಬ್ಲ್ಯಾಕಾಗಿ ಆಗಿಬಿಡ್ತಾಯಿತ್ತು. ಅದಕ್ಕೆ ಸರಿ ಬ್ಯಾಸ್ಕೆಟ್ ನೋಡೋಣ, ಪ್ಲಾಸ್ಟಿಕ್ ಬ್ಯಾಸ್ಕೆಟ್ ಇಟ್ಟರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ರಿ. ಬಟ್ ಇದು ತುಂಬ ಚಿಕ್ಕದಾಯಿತು. ನಾವು ಆರ್ಡ್ರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಆರ್ಡ್ರ್ ಮಾಡಿಬಿಡ್ತೀರಿ. ಅಂದರೆ ಸುಮ್ಮನೆ ಸ್ವಲ್ಪ ಆರ್ಡ್ರ್ ಮಾಡಿದ್ರೂ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಒಂದೇ ಸರಿ ಎಲ್ಲ ಆರ್ಡ್ರ್ ಮಾಡ್ತೀರಿ. ಅಂದರೆ ನಾವು ಆರ್ಡ್ರ್ ಮಾಡೋದೇ ವೆಜಿಟೇಬಲ್ಸು ಮತ್ತು ತರಕಾರಿಗಳು, ಡಯಟ್ ಅಲ್ವಾ, ಅದಕ್ಕೋಸ್ಕರ ಅದು ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಆರ್ಡ್ರ್ ಮಾಡ್ತೀರಿ. ಅದೆಲ್ಲ ವೆಯ್ಟ್ ತಡೆಯೋಷ್ಟು ಇರಬೇಕು. ಆ ಬ್ಯಾಸ್ಕೆಟ್ ಏನಾದರೂ ಬಿದ್ದೋದ್ರೆ. ಆಮೇಲೆ ಇದು ನೋಡಿದ್ರಿ, ಈ ಬ್ಯಾಸ್ಕೆಟ್ ಆ್ಯಕ್ಚುಲಿ ಬಂದುಬಿಟ್ಟು ಬಟ್ಟೆಗಳು ಅದೆಲ್ಲ ಹಾಕೋದು. ಬಟ್ ನಾವು ಜೆಪ್ಟೋ ಬ್ಯಾಗ್ ಇಡೋಕ್ಕೆ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಇದು ನೋಡಿದ್ರಿ. ಬಟ್ ಇದು ತುಂಬ ನೀಡಿತ್ತು ನಮಗೆ. ಬಟ್ ಸಿಕ್ಕಿದ್ದು ತುಂಬಾ ನಮಗೆ ಹೆಂಗೆ ಬೇಕೋ ಹಾಗೆ ಸಿಕ್ಕೈತೆ. ಅದು ತುಂಬ ಖುಷಿ ಆಗೋಯ್ತು ನಮ್ಗೆ ಈ ಬ್ಯಾಸ್ಕೆಟ್ ನೋಡಿಬಿಟ್ಟು. ಸರಿ ಅಂತ ಆ ಬ್ಯಾಸ್ಕೆಟ್ನ ಇಟ್ಬಿಟ್ಟು ಈ ಬ್ಯಾಸ್ಕೆಟ್ನ ತೊಗೊಂಡ್ರಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವೇನಾದರೂ ಪ್ರಾಡಕ್ಟ್ ಏನಾದ್ರು ಜಾಸ್ತಿ ಇಟ್ರೂ ಇದು ಮಾಡ್ಬೋದು. ನಮ್ಗೆ ಅದು ಬೇಡ ಅಂದ್ರೂ ನಾವು ಮನೇಲೂ ಯೂಸ್ ಮಾಡ್ಕೊಬೋದು. ಅದು ವರ್ತ್ ಅಂತ ಅನ್ನಿಸ್ತು, ಅದಕ್ಕೆ ತೊಗೊಂಡ್ರಿ. ಮತ್ತು ಈ ಚಿಕ್ಕ ಮಕ್ಕಳದು ಎಲ್ಲ ಅಲ್ಲಲ್ಲಿ ಇಟ್ಟಿದ್ರು, ಎಲ್ಲ ಯೂನಿಕಾಗಿ ಚೆನ್ನಾಗಿತ್ತು. ಅಂದರೆ ಎಲ್ಲರೂ ಗೇಮ್ಸ್ದು ಇಡ್ತಾರೆ, ಅದಕ್ಕಿಂತ ಯೂನಿಕ್ಕಾಗಿತ್ತು ಇಲ್ಲಿ. ನನಗೆ ಇಷ್ಟ ಆಯಿತು. ಬಟ್ ಅದೆಲ್ಲ ಲಕ್ಕಿಗೆ ಕೊಡೋಣ ಅಂದ್ಕೊಂಡ್ರೆ ಬಟ್ ಅವಳೆಲ್ಲ ಹೊಡೆದಾಕ್ತಾಳೆ ಅಂದ್ಬಿಟ್ಟು ಏನು ಮಾಡೋದಂತ ಇದು ಮಾಡಿದ್ರು. ಬಟ್ ಇದ್ದಂತೂ ಈ ಡಾಲ್ದು ಆ ಫೇಸ್ ಮಾತ್ರ ಎಷ್ಟು ಸಾಫ್ಟಾಗಿತ್ತು ಅಂದರೆ ಅಷ್ಟು ಸಾಫ್ಟಾಗಿತ್ತು. ಬಟ್ ಎಲ್ಲ ಇಟ್ಕೊಂಡು ಏನು ಮಾಡೋದು, ಅದಕ್ಕೆ ಸುಮ್ಮನೆ ಹೋಗ್ತಾಯಿದ್ದೆ. ಮತ್ತು ಇದು ಏನಾದರೂ ಇಯರಿಂಗ್ಸು ಮತ್ತು ಚೈನ್ಸು ಅವೆಲ್ಲ ಇಡ್ಬೋದಂದರೆ ನೋಡಿ ಅಲ್ಲಿ ಸ್ಟೋರೇಜ್ ಥರ ಇದೆ. ಇದು ಚಿಕ್ಕ ಮಕ್ಕಳದೇ ಆಡೋದಲ್ವಾ. ಮತ್ತು ಇದು ನಮಗೆ ಅದೇ ಇದು ಇಯರಿಂಗ್ಸ್ ಎಲ್ಲ ಇಡ್ಬೋದು. ಬಟ್ ನನ್ನ ಹತ್ರ ಅಷ್ಟೆಷ್ಟು ಇಯರಿಂಗ್ಸ್ ಎಲ್ಲ ಜಾಸ್ತಿ ಇದೆ, ಅದನ್ನೆಲ್ಲ ಅಲ್ಲಿ ಇಟ್ಟರೆ ಸ್ಟೋರೇಜೇ ಫುಲ್ಲಾಗಿಬಿಡುತ್ತೆ. ಇನ್ನು ದೊಡ್ಡದಿದ್ದಿದ್ರೆ ಚೆನ್ನಾಗಿರೋದು. ಈ ಚಿಕ್ಕದೆಲ್ಲ ಚಿಕ್ಕ ಮಕ್ಕಳಿಗೆ ಏನಾದರೂ ಇಟ್ಕೊಳ್ಳೋಕ್ಕೆ, ಇಲ್ಲಾಂದರೆ ಕಮ್ಮಿ ಇಟ್ಕೊಳ್ಳೋರಿಗೆ ಓಕೆ. ಇದೆಲ್ಲ ನಾರ್ಮಲ್ ಆಯಿತು. ಯಾವುದೋ ಒಂದೊಂದು ಮಾತ್ರ ನಾರ್ಮಲ್ ಆಗೈತೆ, ಬಟ್ ಎಲ್ಲನೂ ಯೂನಿಕ್ಕಾಗೆ ಜಾಸ್ತಿ ಇರೋದು. ಇದನ್ನು ಏನು ಗೊತ್ತಾಗಿಲ್ಲ, ಸ್ಟ್ಯಾಚು ಥರ ಇತ್ತು. ಮೇ ಬಿ ಗಿಡ ಏನಾದರೂ ಇಕ್ಬೋದೇನೋ, ಅದರಲ್ಲಿ ಗಿಡ ಇಟ್ಟರೆ ಚೆನ್ನಾಗಿ ಕಾಣಿಸ್ಬೋದು. ಮತ್ತು ಇದೆಲ್ಲ ಏನಂತ ಗೊತ್ತಾಗಿಲ್ಲ. ನಾನೇನು ಗಿಡನೇ ಇಡ್ಬೋದು ಅಂದ್ಕೊತೀನಿ, ಇದರಲ್ಲಿ ಗಿಡ ಇಟ್ಬಿಟ್ಟು ಶೋಗೆ ಇಡ್ಬೋದು ಅಂದ್ಕೊತೀನಿ. ಅದೇ ಅಂದ್ಕೊತೀನಿ. ನಾನು ಯಾವತ್ತೂ ಇದನ್ನ ಟ್ರೈ ಮಾಡಿಲ್ಲ, ಅದಕ್ಕೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಅಂದರೆ ಫ್ರಾನ್ಸಿಸು ಗಿಡ ಇಡ್ಬೋದು, ಇಲ್ಲ ಪೆನ್ಸಿಲ್ ಇಡ್ಬೋದು ಅಂತ ಹೇಳ್ತಾ ಇದ್ದ. ನನಗೆ ಅಷ್ಟೇ ಗೊತ್ತಿರೋದು. ಮತ್ತು ಇದು ನಾರ್ಮಲ್ಲು ಇದು ಬೌಲ್ಸು ಅದು ಇದೆಲ್ಲ. ಮತ್ತು ಅದು ಎಗ್ಗದು ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಎಲ್ಲ ಎಗ್ಗು ಮೇಲೆ ಇಟ್ಟರೆ ಆಮೇಲೆ ಒಡೆದೋದ್ರೆ ಅಷ್ಟೇ ಆಯಿತು. ಅದಕ್ಕೋಸ್ಕರ ಸರಿ ಬೇಡ ಅದು ತಗೊಳೋದು ಅಂತ ಹೇಳ್ಬಿಟ್ಟು ಮುಂದೆ ಹೋದ್ರಿ. ಮತ್ತು ಅದು ರೇಟೂ ಸ್ವಲ್ಪ ಜಾಸ್ತಿನೇ ಇತ್ತು ಬಿಡಿ. ಮತ್ತು ಇದು ಗ್ಲಾಸಸ್ ಎಲ್ಲ ನಾರ್ಮಲ್ ಆಗಿತ್ತು, ಗ್ಲಾಸಸ್ ಎಲ್ಲ ಏನೂ ಅಷ್ಟು ಇದಿರಲಿಲ್ಲ. ಮತ್ತು ಇದು ಪೆನ್ನದು ನೋಡಿದ್ರಿ, ಯಾರಿಗಾದ್ರೂ ಚಿಕ್ಕ ಮಕ್ಕಳಿಗೆ ಈ ಥರ ಪೆನ್ ಮೇಲೆ ಈ ಥರ ಇದು ಮಾಡಿಬಿಟ್ರೆ, ಅಂದರೆ ಅದು ಮೇಲೆ ಸ್ಟಿಕ್ ಮಾಡಿ ಕೊಟ್ಟರೆ ಎಷ್ಟು ಇಷ್ಟಪಟ್ಟು ಬರೀತಾರೆ ಗೊತ್ತಾ. ಇದು ಪೆನ್ನಂತೆ ನಾನು ಇದು ತಗೊಂಡೆ, ಎಷ್ಟೋ 100 ರೂಪೀಸೋ ಎಷ್ಟೋ ಆಯಿತು. ಬಟ್ ಎಷ್ಟು ಚೆನ್ನಾಗಿದೆ ಅಂದರೆ ಆ ಮೇಲೆ ಇರೋ ಡಾಲ್ ಅಷ್ಟು ಕ್ಯೂಟಾಗಿದೆ. ನನಗೆ ಅಮೌಂಟ್ ಅಷ್ಟು ನೆನಪಿಲ್ಲ, 100 150 ಎಷ್ಟೋ ಗೊತ್ತಿಲ್ಲ. ಪೆನ್ನು ಒಳಗಿರೋದು ಎಷ್ಟು ಕ್ಯೂಟಾಗಿದೆ ಗೊತ್ತಾ. ಆ ಡಾಲ್ನ ಮುಟ್ಟಿದ್ರೆ ಅದು ಹೆಂಗೆ ನಾವು ಪ್ರೆಸ್ ಮಾಡ್ತಿರೋ ಡಾಲ್ನ ಅಷ್ಟು
ಇದಾಗುತ್ತೆ. ಅದು ನೋಡಿ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಅದು ಹೇಗಿತ್ತು ಅಂತ ಹೇಳ್ಬಿಟ್ಟು. ನನಗೆ ಅಷ್ಟು ಇಷ್ಟ ಆಗೋಯ್ತು, ನನಗೆ ಅದು ಈಸ್ಕೊಳ್ಳೇಬೇಕು ಅನಿಸ್ಬಿಡ್ತು. ಯಾಕಂದರೆ ನಾನು ಸ್ವಲ್ಪ ಜಾಸ್ತಿ ಬರೆಯೋದು, ಡೈರಿ ಬರೆಯೋದು ಅದು ಇದೆಲ್ಲ ಜಾಸ್ತಿ. ಬಟ್ ನಾನು ಅಂದ್ಕೊಂಡಿದ್ದೆ ಪೆನ್ ಸ್ವಲ್ಪ ಚೆನ್ನಾಗಿ ಡಿಫ್ರೆಂಟಾಗಿರೋದು ತಗೊಳ್ಳೋಣ ಅಂತ. ಮತ್ತು ಇದು ಸಿಗಲ್ಲ ಅಂತೆ, ಆಚೆ ಸಿಕ್ಕಿದ್ರೂ ಸಿಗ್ಬೋದು, ಇಲ್ಲ ಸಿಗದೇನೂ ಇರ್ಬೋದು. ಸರಿ ಇನ್ನೇನು ಮಾಡೋದು, ಇಷ್ಟ ಆಗೋಯ್ತಲ್ಲ ಅದಕ್ಕೆ ತಗೊಳ್ಳೋಣ ಅಂತೇಳ್ಬಿಟ್ಟು. ಅಕಸ್ಮಾತ್ ಏನಾದರೂ ಆಗಿಲ್ಲ ಅಂದ್ರೂ ಬೇರೆ ಪೆನ್ನಿಗೆ ಮೇಲೆಗೆ ಹಿಂಗೆ ಸ್ಟಿಕ್ ಮಾಡಿಬಿಟ್ಟು ಬರೆಯೋಣ ಅಂತ. ಅಷ್ಟು ಕ್ಯೂಟಾಗಿತ್ತು ಅದು. ಮತ್ತು ಇದು ಚಿಕ್ಕ ಮಕ್ಕಳದು ಬ್ರಷ್ ಸ್ಟ್ಯಾಂಡು ಚೆನ್ನಾಗಿತ್ತು, ಬಟ್ ಕೆಳಗಡೆ ಬಿದ್ದರೆ ಒಡೆದೋಗುತ್ತೆ ಆ ಥರ ಇತ್ತು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದರೆ. ಮತ್ತು ಸೋಪ್ ಸ್ಟ್ಯಾಂಡ್ಸು ಅದೆಲ್ಲ ಇತ್ತು, ಮತ್ತು ಏನೇನೋ ಐಟಮ್ಸ್ ಇತ್ತು. ಇದೆಲ್ಲ ಅಷ್ಟು ಗೊತ್ತಿಲ್ಲ. ಮತ್ತು ಫ್ರಿಜ್ಜಿಗೆ ಕೆಳಗಡೆ ಶೀಟ್ ಇಡ್ತಾರಲ್ಲ ಆ ಥರದ್ದು ಇತ್ತು. ಇದೆಲ್ಲ ಏನಂತ ಗೊತ್ತಿಲ್ಲ ನನಗೆ, ಸುಮ್ಮನೆ ಚೆಕ್ ಮಾಡ್ತಾಯಿದ್ದೆ ಏನಪ್ಪ ಇದು ಅಂತ ಹೇಳ್ಬಿಟ್ಟು. ಈ ಶೀಟೆಲ್ಲ ಫ್ರಿಜ್ಜಿಗೆ ಕೆಳಗಡೆ ಹಾಕಿ ಅದ್ರ ಮೇಲೆ ಇಡ್ಬೋದು, ಇಲ್ಲ ಕಬೋರ್ಡ್ಸಲ್ಲಿ ಬೇಕಾದರೆ ಕೆಳಗಡೆ ಹಾಕಿ ನಾವು ಪೇಪರ್ಸ್ ಎಲ್ಲ ಇಡ್ತೀರಲ್ಲ ಅದ್ರ ಬದಲು ಆ ಶೀಟ್ ಬೇಕಾದರೆ ಯೂಸ್ ಮಾಡಿ ಹಾಕ್ಬೋದು. ಮತ್ತು ಇದೆಲ್ಲ ಪರ್ಸ್ ಇರಬೇಕು, ಪರ್ಸ್ ಇವೆಲ್ಲ. ಮತ್ತು ಇದು ಚಿಕ್ಕ ಮಕ್ಕಳದು ಎಲ್ಲ ಏನೇನೋ ಡ್ರಾಯಿಂಗ್ಸು ಅದು ಇದು ಎಲ್ಲ ಇತ್ತು. ನಮಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಒಂದೊಂದು ಮಾತ್ರ ಗೊತ್ತಿತ್ತು. ಇದೆಲ್ಲ ಪ್ಲಾಸ್ಟಿಕ್ ವೆಜಿಟೇಬಲ್ಸ್ ಎಲ್ಲ ಇಕ್ಕಿದ್ರು. ಸರಿ ಅಂದ್ಬಿಟ್ಟು ಸುಮ್ಮನೆ ನೋಡ್ತಾ ಇದ್ರಿ. ಈ ಜ್ಯೂಸ್ ಅಂಗಡಿ, ತರಕಾರಿ ಅಂಗಡಿ ಇಟ್ಟವ್ರಿಗೆಲ್ಲ ಫೇಕಾಗಿ ಬೇಕಾದರೆ ಮುಂದೆ ಇಟ್ಬಿಟ್ಟು ಶೋಗೆ ಇಡ್ಬೋದು. ಇದನ್ನ ತಗೊಂಡ್ರಿ. ಇದು ಯಾಕಂದರೆ ಸ್ವಲ್ಪ ಬೇಕಿತ್ತು, ಯಾಕಂದರೆ ಬಿಸಿ ಏನಾದರೂ ಇದ್ದರೆ ಪಾತ್ರೆ ಎಲ್ಲಾದರೂ ಸಡನ್ನಾಗಿಟ್ಟರೆ ಇದಾಗುತ್ತೆ ಅಂತೇಳ್ಬಿಟ್ಟು. ಮತ್ತು ಇದೊಂದು ಲಕ್ಕಿಗೆ ಅಂತ ತಗೊಂಡ್ರಿ. ಚೆನ್ನಾಗಿತ್ತು. ಅಂದರೆ ಅದು ಸುಮ್ಮನೆ ಸ್ಕ್ರ್ಯಾಚ್ ಮಾಡಿದ್ರೆ ಸಾಕು. ಅವರು ಇದು ತೋರಿಸ್ತಾರೆ ನೋಡಿ ಡೆಮೋ ಪೀಸು. ಅಂದರೆ ಸ್ಕ್ರ್ಯಾಚ್ ಮಾಡಿದ್ರೆ ಸಾಕು, ಅದು ಕಲರ್ಫುಲ್ಲಾಗಿ ಬರೋದು. ಬಟ್ ಒನ್ ಟೈಮ್ ಯೂಸ್ ಅಂದರು. ಬಟ್ ಫ್ರಾನ್ಸಿಸು ಅದೇ ತಗೋ ಪರವಾಗಿಲ್ಲ, ಸುಮ್ಮನೆ ಅವಳು ಗೀಚಿ ಹಾಕಿ ಇದು ಮಾಡಲಿ, ಹೆಂಗೋ 30 ರೂಪೀಸು ಎಷ್ಟೋ ಅದು ಗೀಚ್ ಬಿಸಾಕ್ತಾಳೆ ಬಿಡು, ಇವಾಗೆಲ್ಲ ಇಂಥದ್ದೇ ಕೊಡಬೇಕು ಅಂತ ಹೇಳ್ದ. ಅದಕ್ಕೆ ಸರಿ ಅಂದ್ಬಿಟ್ಟು ಅದೇ ಇಸ್ಕೊಂಡ್ರಿ, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು. ಚಿಕ್ಕದು ನೋಡಿದ್ರಿ, ಬಟ್ ಚಿಕ್ಕದು ಅಷ್ಟು ವರ್ತ್ ಅನಿಸಿಲ್ಲ, ಅದಕ್ಕೆ ದೊಡ್ಡದೇ ನೋಡಿದ್ರಿ. ಮತ್ತು ಇನ್ನೂ ಕ್ರಿಯೇಟಿವ್ ಆಗಿ ಗೇಮ್ಸ್ ಎಲ್ಲ, ಅಂದರೆ ಒಂದು ಏಜ್ಗೆ 5 ಇಯರ್ಸು 6 ಇಯರ್ಸು ಅಷ್ಟಿರೋರ್ಗು ಒಳ್ಳೆ ನಾಲೆಜ್ ಬರೋ ಥರ ಗೇಮ್ಸ್ ಎಲ್ಲ ಇತ್ತು ಅಲ್ಲಿ ಪ್ರಾಡಕ್ಟ್ಸು. ಬಟ್ ಅದು ಲಕ್ಕಿಗೆಲ್ಲ ಸೆಟ್ ಆಗಲ್ಲ, ಅದಕ್ಕೆ ಸರಿ ಅಂತ ತಗೊಂಡಿಲ್ಲ. ನೋಡಿ ಅದು ಯಾರೋ ಗೀಚಿದ್ದಾರೆ ಚೆನ್ನಾಗಿ. ನಾವೇನು ಗೀಚಿದ್ರು ಕಲರಾಗಿ ಆಗುತ್ತೆ, ಬಟ್ ಒನ್ ಟೈಮ್ ಯೂಸ್ ಅಂತೆ. ಸುಮ್ಮನೆ ಅವಳು ಗೀಚಿ ಸುಮ್ಮನೆ ಒಂದು ಸ್ವಲ್ಪ ಖುಷಿ ಪಡಲಿ ಅಂದ್ಬಿಟ್ಟು ತಗೊಂಡ್ರಿ. ಮತ್ತು ಅವಾಗಿಂದ ವಾಯ್ಸ್ ಓವರ್ ಕೊಡ್ತಾನೇ ಇದ್ದೀನಿ, ಎಷ್ಟಂತ ಮಾತಾಡೋದು, ನಿಮಗೂ ಬೋರ್ ಆಗುತ್ತೇನೋ ಅಂತ. ಬಟ್ ಎಲ್ಲ ಪ್ರಾಡಕ್ಟ್ಸು ತೋರಿಸ್ಬೇಕಲ್ವ ಏನೇನಿದೆ ಅಂತೇಳ್ಬಿಟ್ಟು, ಅದಕ್ಕೆ ಎಲ್ಲ ತೋರಿಸ್ತಾ ಇದ್ದೀನಿ. ಬಟ್ ಅವರು ಲಾಸ್ಟ್ವರೆಗೂ ಮ್ಯೂಸಿಕ್ಕೇ ಆಫ್ ಮಾಡಿಲ್ಲ. ಬಟ್ ನಮ್ಗೆ ಅವಾಗ ಗೊತ್ತಾಗಿಲ್ಲ, ಇವಾಗ ವೀಡಿಯೋ ಎಡಿಟ್ ಮಾಡೋವಾಗೆ ನೋಡಿದ್ದು, ಅಯ್ಯೋ ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾರಲ್ಲ ಅಂತೇಳ್ಬಿಟ್ಟು. ಆ್ಯಕ್ಚುಲಿ ನಾವು ಒಬ್ಬರೇ ಕಸ್ಟಮರ್ ಇದ್ದಿದ್ದು, ಹೊಸ್ದಾಗಿ ಓಪನ್ ಆಗಿದ್ದಿದ್ದು, ಜಾಸ್ತಿ ಜನಕ್ಕೆ ಇನ್ನೂ ಗೊತ್ತಿಲ್ಲ. ನಾವು ಹೋಗ್ಬಿಟ್ಟು ಸಡನ್ನಾಗಿ ನೋಡಿದ್ದು, ಹೇಳಿದರೆ ಆಫ್ ಮಾಡೋರೇನೋ. ಬಟ್ ನಮಗೆ ಗೊತ್ತಾಗಿದೆ ಎಡಿಟಿಂಗ್ ಮಾಡುವಾಗ, ಅದಕ್ಕೆ ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ರಾಗ್ ಹಾಕಿದರೆ ಇನ್ನೂ ಕಾಮಿಡಿಯಾಗಿ ಮಾತಾಡ್ತಾ ಇದ್ದವನು, ಅದು ಚೆನ್ನಾಗಿತ್ತು. ಬಟ್ ಏನು ಮಾಡೋದು, ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಇದು ಹಿಂದೆ ಬೆನ್ನಿಗೆ ಸ್ಕ್ರಬ್ ಮಾಡೋದು ಅದು, ಮತ್ತು ನಾರುಗಳು ಎಲ್ಲ ಡಿಸೈನ್ ಆಗಿದೆ ನೋಡಿ. ಒಂದೊಂದು ಮಾತ್ರ ಗೊತ್ತಿಲ್ಲ ನಮಗೆ ಪ್ರಾಡಕ್ಟು, ಒಂದೊಂದು ಮಾತ್ರ ಗೊತ್ತು ನೋಡಿ. ಅದು ಆನ್ಲೈನಲ್ಲಿ ಇದೆ ಅಲ್ಲ, ಪಾತ್ರೆ ತೊಳೆಯೋಕ್ಕೆ ಬ್ರಷು, ದೂರಾಗಿ ಸ್ಟಿಕ್ಕಿಗೆ ಬ್ರಷ್ ನೋಡಿ ಅಲ್ಲಿ, ಆ ಥರದ್ದು. ಮತ್ತು ಇದೆಲ್ಲ ಏನಂತ ಗೊತ್ತಿಲ್ಲ ನನಗೆ ಅಷ್ಟಾಗಿ, ಒಂದೊಂದು ಟೂಲ್ಸ್ ಎಲ್ಲ ಅಷ್ಟಾಗಿ ಗೊತ್ತಿಲ್ಲ ನಮಗೆ. ಗೊತ್ತಿರೋದು ಮಾತ್ರ ಹೇಳ್ತೀನಿ. ಮತ್ತು ಇದು ನೋಡಿ, ನಾನು ಹೇಳಿದ್ನಲ್ಲ 5 ಇಯರ್ಸ್ ಮಕ್ಕಳು, 2 ಇಯರ್ಸ್ ಆಗಲ್ಲ ಬಿಡಿ, 5 ಇಯರ್ಸ್ 10 ಇಯರ್ಸ್ ಇರೋರೆಲ್ಲ ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು ನೋಡಿ. ಮನೆ ಕಟ್ಟೋದು ಚೆನ್ನಾಗಿರುತ್ತೆ ಇದೆಲ್ಲ ಗೇಮ್ಸ್ ಆಡೋದಕ್ಕೆ. 2-3 ಜನ ಇಟ್ಕೊಂಡು ಆಡ್ಬೋದು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಸಾಂಬಾರು ಏನಾದರೂ ಹಾಕ್ಬಿಟ್ಟು, ಬಟ್ ರೇಟ್ ಜಾಸ್ತಿ ಇತ್ತು, ಅದಕ್ಕೆ ಸರಿ ಅಂತ ಸೈಲೆಂಟಾಗಿ ಇಟ್ಬಿಟ್ರಿ. ಇದೆಲ್ಲ ಈ ಕಡೆ ಈ ಪ್ರಾಡಕ್ಟ್ಸ್ ಎಲ್ಲನೂ ಸ್ವಲ್ಪ ರೇಟ್ ಜಾಸ್ತಿ ಇತ್ತು, ಅದಕ್ಕೆ ಆ ಕಡೆಯಿಂದ ಬೇಗ ಹೋಗ್ಬಿಟ್ರೆ ನಾವು, ರೇಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಬೇರೆದೆಲ್ಲ ನೋಡ್ತಾ ಇದ್ರಿ. ಹಿಯರಿಂಗ್ಸ್ ಇತ್ತು, ಕ್ಲಿಪ್ಸ್ ಇತ್ತು. ಕ್ಲಿಪ್ಸೂ ತುಂಬ ಡಿಸೈನಾಗಿತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡೋದಕ್ಕೆ. ಮತ್ತು ಹಿಯರಿಂಗ್ಸು ಕಲೆಕ್ಷನ್ಸ್ ಏನು ಅಷ್ಟಕ್ಕೆ ಏನಿಲ್ಲ, ಬಟ್ ಈ ಥರ ಕ್ಲಿಪ್ಸ್ ಎಲ್ಲ
ಸ್ವಲ್ಪ ಡಿಫ್ರೆಂಟಾಗಿತ್ತು. ಜಿರಳೆ ಕ್ಲಿಪ್ಪು ಅದು ಇದು ರಬ್ಬರು. ಮತ್ತು ಇದು ಫ್ಯಾನ್ ನೋಡಿ ಎಷ್ಟು ಕ್ಯೂಟಾಗಿದೆ ಫ್ಯಾನು. ಹಂಗೆ ನೋಡೋದಕ್ಕೆ ಚಿಕ್ಕದಾಗಿದೆ, ಏನೋ ಗಾಳಿನೇ ಬರಲ್ಲ ಅಂತ ಇದೆ. ಬಟ್ ಅದನ್ನ ಇದು ಮಾಡ್ತಾಯಿದ್ದೆ, ಪ್ರೆಸ್ ಮಾಡ್ತಾಯಿದ್ರು ಅಷ್ಟು ಗಾಳಿ ಬರ್ತಾಯಿದೆ. ಮತ್ತು ಇನ್ನೊಂದು ನೋಡಿದ್ರಿ ನಾವು ಕಿಚನ್ನಲ್ಲಿ ಹಾಕ್ಕೊಂಡು, ಅದೇ ಚೈನೀಸ್ ಅವರೆಲ್ಲ ಹಾಕ್ಕೊತಾರಲ್ಲ, ಕತ್ತಿಗೆ ಹಾಕ್ಕೊಂಡು ಅಡುಗೆ ಮಾಡ್ತಾಯಿದ್ರೆ ಹಂಗೆ ಇರುತ್ತಲ್ಲ, ಇದು ನೋಡಿ ಎಷ್ಟು ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ ಅಲ್ಲ. ಆ ಥರದ್ದೆಲ್ಲ ಗಾಳಿ ಬರುತ್ತೆ. ಮತ್ತು ಇದೇ ಹೇಳಿದ್ದೆ ನಾನು, ಕಿಚನಲ್ಲಿ ಇಟ್ಕೊಂಡು ನೀವು ಅಡುಗೆ ಮಾಡ್ತಾಯಿದ್ರೆ ಫುಲ್ಲು ಸೆಕೆ ಏನಾದರೂ ಕಾಡ್ತಾಯಿದ್ರೆ ಈ ಥರದ್ದು ಹಾಕ್ಕೊಂಡು ಗಾಳಿ ಹಾಕ್ಕೊಂಡು ಎಷ್ಟು ಜೋರಾಗಿ ಬರ್ತಾಯಿತ್ತು ಗೊತ್ತಾ ಅದು ಗಾಳಿ. ನೀವು ಹೋಗಿ ಒಂದು ಸರಿ ನೋಡಿ, ನಿಮಗೆ ಎಷ್ಟು ಪ್ರಾಡಕ್ಟ್ ತೊಗೊಂಡ್ಬಿಡ್ತೀರೇನೋ. ಬಟ್ ನಾವು ಮತ್ತು ಕ್ವಾಲಿಟಿನೂ ಹೆಂಗಿತ್ತು ಗೊತ್ತಾ, ಅದು ಸೂಪರಾಗಿದೆ. ಒಂದು ಸರಿ ಹೋಗಿ ಚೆಕ್ ಮಾಡಿ. ಮತ್ತು ಇದು ನೋಡ್ತಾಯಿದ್ರಿ, ಇದು ಐಕ್ಯದಲ್ಲೂ ಇದ್ದಾವೆ ಈ ಥರದ್ದು. ನಮಗೆ ಓವನ್, ನಮ್ಮದು ಕಿಚನ್ ಸ್ವಲ್ಪ ಚಿಕ್ಕದು, ಓವನ್ನು ಮತ್ತು ಏರ್ ಫ್ರೈಯರು ಎಲ್ಲ ಇಡೋದಕ್ಕೆ ಒಂದು ಸ್ಟ್ಯಾಂಡ್ ಬೇಕಿತ್ತು. ಅದನ್ನ ನೋಡ್ತಾಯಿದ್ರಿ, ಇದೇ ಸೀಸೋ ಶಾಪ್ ಕಂಪ್ನಿ. ಬಟ್ ನಾವು ಅದೆಲ್ಲ ತಗೊಂಡಿಲ್ಲ, ರೇಟ್ ಜಾಸ್ತಿ ಇತ್ತು ಟೇಬಲ್ಲು, ಅದಕ್ಕೆ ಅದೆಲ್ಲ ತಗೊಂಡಿಲ್ಲ. ಇದೆಲ್ಲ ನೋಡ್ತಾಯಿದ್ರಿ ನೋಡಿ, ಇನ್ನೂ ಎಷ್ಟಿದೆ ಗೊತ್ತಾ. ನಾನು ಅಂದರೆ ಸ್ವಲ್ಪನೇ ತೋರ್ಸೋಕ್ಕಾಗಿದ್ದು, ಜಾಸ್ತಿ ತೋರ್ಸೋಕ್ಕಾಗಿಲ್ಲ. ಮತ್ತು ಇದು ನೋಡಿ ಗಣೇಶ ಹಬ್ಬಕ್ಕೆ ಎಷ್ಟು ಫುಲ್ಲು ರೋಡ್ ಫುಲ್ಲು ಹಾಕ್ಬಿಟ್ಟಿದ್ದಾರೆ. ನನಗೆ ಈ ಸರಿ ಗೊತ್ತಾಗಿಲ್ಲ ಯಾಕೆ ಎಲ್ಲ ಒನ್ ಡೇಗೇ ತೆಗೆದುಬಿಟ್ರು. ಫಸ್ಟೆಲ್ಲ 3 days 2 days ಇಡೋರು, ಇವಾಗೆಲ್ಲ ಒನ್ ಡೇಗೆ ತೆಗೆದುಬಿಟ್ರು. ಮತ್ತು ಎಷ್ಟು ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿದ್ರಂದರೆ ಅಷ್ಟು ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿದರು. ನನಗೆ ತುಂಬ ಇಷ್ಟ ಆಯಿತು. ಮತ್ತು ಏನೋ ಒಂಥರ ನಮಗಂತಲೇ ಲೈಟ್ಸ್ ಹಾಕ್ದಂಗಿತ್ತು, ಚೆನ್ನಾಗಿತ್ತು. ನೋಡ್ಕೊಂಡು ಹೋಗು. ನೋಡ್ಕೊಂಡು ಹೋಗೋ ನೀನು. ಮುಂದೆ ನೋಡು, ಮುಂದೆ ನೋಡು. ಹೋಗೋದು ವಿಡಿಯೋ ಮಾಡ್ಕೊಬರ್ತೀಯಾ? ನೋಡಿ ಎಷ್ಟು ಕ್ಯೂಟಾಗಿದೆ. ಬಿದೋಗಲ್ವಾ ಇಲ್ಲಿಟ್ರೆ? ಪ್ಲಾಸ್ಟಿಕ್ ಇದು, ಬಿದ್ದರೂ ಏನೂ ಆಗಲ್ಲ. ಇಷ್ಟು ಕ್ಯೂಟಾಗಿತ್ತು ಗೊತ್ತಾ ಅಲ್ಲಿ ನೋಡೋದಕ್ಕೆ. ಇದು ಫ್ರಾನ್ಸಿಸ್. ಎಲ್ಲ ಪರವಾಗಿಲ್ಲ ಅಲ್ವೇನೋ ರೇಟು. ಟಿಫನ್ ಬಾಕ್ಸು ಒಂದು ರೇಟ್ ಸ್ವಲ್ಪ ಜಾಸ್ತಿ ಆಯಿತು. ಬಟ್ ಓಕೆ, 500-600 ಇತ್ತು ಟಿಫನ್ ಬಾಕ್ಸು. ಬಟ್ ಇದು ನೋಡಿ ಎಷ್ಟು ಕ್ಯೂಟಾಗಿದೆ. ಕೂಡಿಸ್ಬಿಟ್ಟು ಇಟ್ಬಿಡ್ಬೋದು. 2 ಜೊತೆಲಿ ಇಟ್ರೇ ಚೆನ್ನಾಗಿರೋದು. ಹೊಡೆದೋಯ್ತು, ನಾ ಅದಕ್ಕೆ ಬೇಡ ಅಂದೆ. ಬೇಡ ಪದೇ ಪದೇ ಇಲ್ಲಿ ಟಿವಿ ಸಣ್ಣದಲ್ವ ನೋಡಿ ಎಷ್ಟು ಚೆನ್ನಾಗೈತೆ. ಓಕೆನಾ? ಇಲ್ಲೇ ಇಡ್ಲಾ? ಇಲ್ಲ ಇಲ್ಲಿಡ್ಲಾ? ಅಲ್ಲಿನೂ ಟೇಬಲ್ ಥರನೇ ಇರೋದು ನೋಡಿ. ವಾವ್ ಎಷ್ಟು ಕ್ಯೂಟಾಗಿದೆ ನೋಡಿ. ನಾನು ಫ್ರಾನ್ಸಿಸ್ ಚೆನ್ನಾಗಿದೆ ಅಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ ಟಿಫನ್ ಬಾಕ್ಸು. ಬಿಸಿ ಎಲ್ಲ ತಡೆಯುತ್ತಂತೆ, ಚೆನ್ನಾಗಿದೆ. $4 to 5 hours ಅಂದ್ರ ಅವರೇ ಹೇಳಿದ್ರಾ? ನೋಡಿ ಎಷ್ಟು ಚೆನ್ನಾಗಿದೆ ಇದು. ಪರವಾಗಿಲ್ಲ, ಎಲ್ಲ ಇನ್ಗೆ ಚೆನ್ನಾಗಿದೆ. ಚಿಕನ್ನು ಸಲಾಡ್ಸ್, ಯಾವುದಾದ್ರೂ ಒಂದು ಸಲಾಡ್ಸು 3 ಕಂಪಾರ್ಟ್ಮೆಂಟ್ ಇದೆ ತಾನೇ? ನೋಡಿ ಎಷ್ಟು ಕ್ಯೂಟಾಗಿದೆ. ಬರೀತಾ ಇದ್ರೆ ಹಿಂಗೆ ಅಂತೂ ಎಷ್ಟು ಸಾಫ್ಟಾಗಿದೆ ಗೊತ್ತಾ. ಇದು ಮುಟ್ತಾ ಇದ್ರೆ ತುಂಬ ಚೆನ್ನಾಗಿದೆ. ಹೋಗಿ ಒಂದು ಸರಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಎಲ್ಲ ಏನು ಜಾಸ್ತಿ ರೇಟು ಇಲ್ಲ. ಎಲ್ಲ ಒಂದು ಟಿಫನ್ ಬಾಕ್ಸ್ ಒಂದು ಅದು ಹಂಗೆ ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ, ಅದಕ್ಕೋಸ್ಕರ ಅದು ರೇಟ್ ಜಾಸ್ತಿ. ಬಿಟ್ಟರೆ ಎಲ್ಲ ಒಂದೊಂದು 40-50ಗೆ ಅದಕ್ಕೂ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಎಷ್ಟು ಕ್ಯೂಟಾಗಿದೆ ಗೊತ್ತಾ. ಏನಾದರೂ ಬರೀತಾ ಇದ್ರೆ ನನಗೆ ಈ ಥರ ಕ್ಯೂಟ್ ಐಟಮ್ಸ್ ಇಷ್ಟ. ಇನ್ನೂ ಏನೇನೋ ಚೆನ್ನಾಗಿರೋವಿತ್ತು, ಬಟ್ ಒಂದೊಂದು ರೇಟ್ ಜಾಸ್ತಿ ಇತ್ತು. ಕಮ್ಮಿ ಇರೋದು ತೊಗೊಂಡೆ, ಒಂದು 30-40 rupees ಅಂಥದ್ದೆಲ್ಲ ತೊಗೊಂಡೆ. ಅವ್ನು ಮಾತ್ರ ಒಂದು ಟಿಫನ್ ಬಾಕ್ಸ್ ತೊಗೊಂಡೆ ತಾನೆ.
ಇಲ್ಲಿ ನೋಡಿ ಇಲ್ಲಿ